ಶ್ರೀ ಗುರುಭ್ಯೋ ನಮಃ. ಹರಿವಂಶದ ಪೂರ್ವಾರ್ಥದ ಹರಿವಂಶ ಪರ್ವದ 4ನೇ ಅಧ್ಯಾಯದಲ್ಲಿ ನಾವು ವಿವಿಧ ರಾಜರು, ಲೋಕಪಾಲಕರು, ಬ್ರಹ್ಮನಿಂದ ನೇಮಿಸಲ್ಪಟ್ಟ ಕಥೆಯನ್ನು ನೋಡಿದ್ರು. 5ನೇ ಅಧ್ಯಾಯದಲ್ಲಿ ಈಗ ನಾವು ನೋಡಬೇಕಾಗಿರುವಂತಹ ಕಥೆ ಅಂದ್ರೆ ಪಾವನವಾದಂತಹ ಋತು ಚಕ್ರವರ್ತಿಯ ಕಥೆ. ಹರಿವಂಶ ಹೇಳುವಂತೆ ಅತ್ರಿ ವಂಶದ ಕ್ರಮದಲ್ಲಿ ಹುಟ್ಟಿ ಬಂದಂತಹ ಅಂಗ ಎಂಬ ಒಬ್ಬ ಪ್ರಜಾಪತಿ ಇದ್ದ. ಆತ ಮಹಾಧಾರ್ಮಿಕನಾಗಿದ್ದ, ಸತ್ಯಸಂಧನಾಗಿದ್ದ, ಪ್ರಜಾರಂಜಕನಾದಂತಹ ಚಕ್ರವರ್ತಿಯಾಗಿದ್ದ. ಆತ ಒಮ್ಮೆ ಅಶ್ವಮೇಧ ಯಾಗವನ್ನು ಪ್ರಾರಂಭ ಮಾಡಿದ. ಅಂಗ ಮಹಾರಾಜ ವೇದವಾದಿಗಳಾದಂತಹ ಬ್ರಾಹ್ಮಣೋತ್ತಮರನ್ನು ಆಹ್ವಾನಿಸಿ ಆ ಯಜ್ಞವನ್ನು ಪ್ರಾರಂಭ ಮಾಡಿದ್ದ. ಆದರೆ ದೇವತೆಗಳು ತಮ್ಮ ಹವಿರ್ಭಾಗವನ್ನು ಸ್ವೀಕಾರ ಮಾಡಲಿಕ್ಕೆ ಅಲ್ಲಿ ಸಾಕ್ಷಾತ್ತಾಗಿ ಬರಲಿಲ್ಲ. ನಾವಿಲ್ಲಿ ಗಮನಿಸಬೇಕಾದ ಸಂಗತಿ ಏನಂದ್ರೆ, ಆಗಿನ ಕಾಲದ ಯಜ್ಞದ ಯಜಮಾನ ಮತ್ತು ಪುರೋಹಿತರ ಪ್ರಭಾವದಿಂದಾಗಿ ಸಾಕ್ಷಾತ್ ದೇವತೆಗಳು ಅಲ್ಲಿಗೆ ಬಂದು ತಮ್ಮ ಕೈಯಾರೆ ಯಜ್ಞದ ಭಾಗವನ್ನು ಸ್ವೀಕಾರ ಮಾಡ್ತಿದ್ರು. ಆದರೆ ಅಲ್ಲಿ ಅವರು ಬರಲಿಲ್ಲ. ಪ್ರತ್ಯುತ್ತರಗಳಿಗೆ ಬಹಳ ಆಶ್ಚರ್ಯವಾಯಿತು. ಯಜಮಾನನಾದಂತಹ ಅಂಗ ಮಹಾರಾಜರನ್ನು ಕುರಿತು ಅವರು ಹೀಗೆ ವಿಜ್ಞಾಪಿಸಿದರು: ಮಹಾರಾಜನೇ, ನಾವು ಸಂಗ್ರಹಿಸಿದಂತಹ ಯಜ್ಞ ಸಾಮಗ್ರಿಗಳಲ್ಲಿ ಯಾವುದೇ ದೋಷವಿಲ್ಲ. ಶುದ್ಧೆಯಿಂದ ನೀನು ಕೂಡ ಎಲ್ಲ ಕರ್ತವ್ಯಗಳನ್ನು ಮಾಡ್ತಾ ಇದ್ದೆ. ಋತ್ವಿಜರು ಕೂಡ ನಾವು ನಿಷ್ಠೆಯಿಂದ ನಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಸಕಲ ಕರ್ಮಗಳಿಗೂ ಸಾಕ್ಷೀಭೂತರಾದಂತಹ ದೇವತೆಗಳು ಯಾಕೆ ತಮ್ಮ ಭಾಗಗಳನ್ನು ಇಲ್ಲಿ ಬಂದು ಸ್ವೀಕಾರ ಮಾಡ್ತಿಲ್ಲ ಅನ್ನೋದು ನಮಗೆ ತಿಳಿದಿಲ್ಲ ಅಂತ ವಿಜ್ಞಾಪಿಸಿದರು. ಈ ಕಥೆಯನ್ನು ನಾವು ಭಾಗವತದ ಹಿನ್ನೆಲೆಯಲ್ಲಿ ಗಮನಿಸ್ತಾ ಇದ್ದೇವೆ. ಆಗ ಅಂಗರಾಜನ ಮನಸ್ಸಿಗೆ ಬಹಳ ವ್ಯಥೆ ಆಯಿತು. ಅವನು ಸದಸ್ಯನ ನಾಯಕರನ್ನ, ಅಲ್ಲಿ ನಡೆದಂತಹ ಧರ್ಮಜ್ಞರಾದಂತಹ ಸಭಿಕರನ್ನ ಹೀಗೆ ಪ್ರಶ್ನೆ ಮಾಡಿದ: ನಾನು ಏನು ಅಪರಾಧ ಮಾಡಿದ್ದೇನೆ? ಯಾವ ಕಾರಣಕ್ಕಾಗಿ ದೇವತೆಗಳು ಇಲ್ಲಿ ಬಂದು ನನ್ನ ಹವಿರ್ಭಾಗವನ್ನು ಸ್ವೀಕಾರ ಮಾಡ್ತಿಲ್ಲ? ಆಗ ಅವ್ರು ಹೇಳಿದ್ರು: ರಾಜನೇ, ನೀವು ಈ ಜನ್ಮದಲ್ಲಿ ಯಾವ ಪಾಪವನ್ನು ಕೂಡ ಮಾಡಿಲ್ಲ. ಆದ್ರೆ ಹಿಂದಿನ ಜನ್ಮದಲ್ಲಿ ನೀನು ಪಾತಕ ಒಂದನ್ನು ಮಾಡಿರೋದ್ರಿಂದ ಈ ಸದ್ಗುಣಶಾಲಿಯಾಗಿದ್ರು ಕೂಡ ನೀನು ಸಂತಾನಹೀನನಾಗಿದ್ದೀಯ. ಹಿಂದಿನ ಜನ್ಮದಲ್ಲಿ ಆತ ಯಾವ ಪಾಪವನ್ನು ಮಾಡಿದ್ದ ಅನ್ನೋದು ಇಲ್ಲಿ ಭಾಗವತದಲ್ಲಿ ಸ್ಪಷ್ಟವಾಗಿಲ್ಲ. ಆದ್ರೆ ಭಾಗವತ ತಾತ್ಪರ್ಯ ನಿರ್ಣಯದ 13ನೇ ಅಧ್ಯಾಯದಲ್ಲಿ ಆ ಅಂಶ ಸ್ಪಷ್ಟ ಇದೆ. ಅಂಗರಾಜ ಪೂರ್ವ ಜನ್ಮದಲ್ಲಿ ಬಾಲಹತ್ಯೆ ಮಾಡಿದ್ದ. ಆದ್ರಿಂದ ಅವನಿಗೆ ಮಕ್ಕಳಾಗಿರಲಿಲ್ಲ. ನಿನಗೆ ಮಂಗಳವಾದಲ್ಲಿ ನೀನು ಪೂರ್ವ ಜನ್ಮದ ಕರ್ಮವೊಂದರಿಂದ ಪೀಡಿತನಾಗಿ ಸಂತಾನಹೀನನಾಗಿದ್ರು ಕೂಡ ಪುತ್ರ ಕಾಮೆಯಿಂದ ನೀನು ಯಜ್ಞವನ್ನು ಪ್ರಾರಂಭ ಮಾಡು. ಆಗ ಸ್ವಯಂ ಭಗವಂತ ನಿನಗೆ ಪುತ್ರನನ್ನ ದಯಪಾಲಿಸ್ತಾನೆ ಮತ್ತು ದೇವತೆಗಳು ಕೂಡ ನಿನ್ನ ಯಜ್ಞದ ಭಾಗಗಳನ್ನು ಸ್ವೀಕಾರ ಮಾಡುತ್ತಾನೆ ಎಂಬುದಾಗಿ ಆ ಸತಸ್ಪತಿಗಳು ಅದಕ್ಕೆ ಸಮಾಧಾನವನ್ನ ಸೂಚನೆ ಮಾಡಿದರು. ಇಲ್ಲಿ ಆ ಸದಸ್ಯಪತಿಗಳು ನಿನಗೆ ಪುತ್ರ ಸಂತಾನವಿಲ್ಲವಾದ್ದರಿಂದ ದೇವತೆಗಳು ನಿನ್ನ ಯಜ್ಞದ ಭಾಗವನ್ನು ಸ್ವೀಕಾರ ಮಾಡ್ತಿಲ್ಲ ಎಂಬುದಾಗಿ ಹೇಳಿದ್ರು ಅನ್ನೋ ಕಥೆ ಭಾಗವತದಲ್ಲಿ ಕಂಡು ಬರ್ತಾ ಇದೆ. ಆದ್ರೆ ಅದರ ನೇರವಾದ ಅರ್ಥವನ್ನು ನಾವಿಲ್ಲಿ ಸ್ವೀಕಾರ ಮಾಡುವುದು ಉಚಿತವಾಗಿ ಕಾಣೋದಿಲ್ಲ. ಪುತ್ರ ಸಂತಾನವಿಲ್ಲದವರು ಎಲ್ಲರಿಗೂ ಕೂಡ ಸದ್ಗತಿ ಇಲ್ಲ ಅಂತ ಅನ್ನೋದು ಭಾಗವತದ ಅಂತರಾರ್ಥವಾಗಿಲ್ಲ. ಪುತ್ರ ಇಲ್ಲದವರು ಸತ್ಕರ್ಮ ಮಾಡಿದ್ರು ಕೂಡ ದೇವತೆಗಳು ಆಹುತಿಯನ್ನು ಸ್ವೀಕಾರ ಮಾಡೋದಿಲ್ಲ. ಅದರ ಅರ್ಥ ಹೀಗೆ ನಾವು ಅದನ್ನು ಸ್ವೀಕಾರ ಮಾಡಬೇಕು.
ಭಾಗವತದ ಉಳಿದ ವ್ಯಾಖ್ಯಾನಗಳೆಲ್ಲ ಪುತ್ರನಿಲ್ಲದೆ ಇದರ ಸದ್ಗತಿ ಇಲ್ಲ ಎಂಬುದಾಗಿ ಹೇಳಿದಂಥ ಪ್ರಕರಣಗಳು ನಮಗೆ ಉಳಿದ ವ್ಯಾಖ್ಯಾನಗಳಲ್ಲಿ ಕಾಣ್ತವೆ. ವಸ್ತುತಃ ಪುತ್ರನಿಲ್ಲದಿದ್ದರೂ ಆತರ ಅವರು ಸತ್ಕಾರ್ಯ ಮಾಡಿದರೆ ಅದನ್ನು ದೇವತೆಗಳು ಸ್ವೀಕಾರ ಮಾಡೇ ಮಾಡ್ತಾರೆ, ಸರ್ಕಾರಿ ಪ್ರಾಪ್ತಿ ಆಗೇ ಆಗ್ತದೆ. ಆದರೆ ಪಾಂಡು ಮಹಾರಾಜ, ಈ ಅಂಗ ಮಹಾರಾಜ ಮೊದಲಾದಂಥವರು ಪುತ್ರರನ್ನು ಪಡೆದು ಪುತ್ರ ಪೌತ್ರರನ್ನು ಪಡೆದು ಶ್ರೇಷ್ಠವಾದಂತಹ ಸಂತಾನವನ್ನು ಮುಂದುವರಿಸುವುದಕ್ಕಾಗಿಯೇ ಈ ಜಗತ್ತಿನಲ್ಲಿ ಹುಟ್ಟಿ ಬಂದವರು. ಹಾಗಾಗಿ ಅವರು ಪುತ್ರರನ್ನು ಪಡೆಯದೆ ಬೇರೆ ಧಾರ್ಮಿಕ ಕಾರ್ಯಗಳನ್ನು ಮಾಡಿದರೆ ಅದಕ್ಕೆ ದೇವತೆಗಳ ಬೆಂಬಲವಿರುವುದಿಲ್ಲ. ಅದನ್ನು ಸೂಚನೆ ಮಾಡುವುದಕ್ಕಾಗಿ ಅಲ್ಲಿ ನೆರೆದಿರುವಂಥವರ ಬಾಯಿಯಿಂದ ಪುತ್ರ ಸಂತಾನ ನಿಮಗೆ ಇಲ್ಲವಾದ್ದರಿಂದ ನಿಮಗೆ ಸದ್ಗತಿ ಆಗುವುದಿಲ್ಲ ಅಂತ ಮಾತು ಅನೇಕ ಬಾರಿ ಹೇಳಿಸಿದಂತೆ ಕಾಣಿಸ್ತದೆ. ಮುಂದೆ ಪಾಂಡು ಮಹಾರಾಜನ ಕಥೆಯಲ್ಲಿ ಕೂಡ ಹೀಗೆ ಹೇಳಿದಂತೆ ಕಾಣಿಸ್ತದೆ. ಹಾಗಾಗಿ ಪುತ್ರ ಪೌತ್ರರನ್ನು ಪಡೆದು ತಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವುದಕ್ಕಾಗಿ ಯಾರು ಜನಿಸುತ್ತಾರೆ ಅವರು ಪುತ್ರರನ್ನು ಪಡೆಯದೇ ಸತ್ಕರ್ಮ ಮಾಡಿದರೆ ಆಗ ದೇವತೆಗಳು ಅದನ್ನು ಸ್ವೀಕಾರ ಮಾಡುವುದಿಲ್ಲ ಎಂಬುದಾಗಿ ನಾವು ಅದರ ಅಂತರಾರ್ಥವನ್ನು ಗ್ರಹಿಸಬೇಕು. ಎಲ್ಲರೂ ಪುತ್ರರನ್ನು ಪಡೆಯಲೇಬೇಕು ಅಂತ ಅದು ಕಡ್ಡಾಯವಾದಂಥ ನಿಯಮ ಅಲ್ಲ. ಅನಪತ್ಯೋಪಿ ಸದ್ಧರ್ಮ ಲೋಕಜನ್ಮಾಪ್ತ ಸಂಶಯ ದೇವೈಸ್ತು ಪೃಥುಜನ್ಮಾರ್ಥೆ ಅವಿರಂಗಸ್ಯನೋ ಸತಂ. ವಾಮನ ಪುರಾಣದಲ್ಲಿ ಬರುವ ಮಾತಿನಂತೆ ವಿಹಿತ ಧರ್ಮಾನುಷ್ಠಾನ ಮಾಡುವವರಿಗೆ ಮಕ್ಕಳು ಇಲ್ಲದೇ ಇದ್ದರೂ ಕೂಡ ಸ್ವರ್ಗ ಪ್ರಾಪ್ತಿ ಆಗೇ ಆಗ್ತದೆ, ಅದರಲ್ಲಿ ಸಂದೇಹವಿಲ್ಲ. ಅಂಗರಾಜನ ಅಶ್ವಮೇಧ ಯಾಗದಲ್ಲಿ ದೇವತೆಗಳು ಏಕೆ ಹವಿಭಾಗವನ್ನು ಸ್ವೀಕಾರ ಮಾಡಲಿಲ್ಲ ಅಂದ್ರೆ ಅಂಗರಾಜನಿಂದ ಮುಂದೆ ವೇಣನಿಂದ ಪೃಥ್ವಿನ ಜನನವಾಗಬೇಕು ಎಂಬುದಾಗಿ ದೇವತೆಗಳ ಸಂಕಲ್ಪ ಮತ್ತು ಅಭೀಕ್ಷೆಯಾಗಿತ್ತು. ಹಾಗಾಗಿ ಅವರು ಹವಿಭಾಗವನ್ನು ಸ್ವೀಕಾರ ಮಾಡಲಿಲ್ಲ. ಆಗಲೇ ಅವರು ಹವಿಭಾಗ ಸ್ವೀಕಾರ ಮಾಡಿಬಿಟ್ಟಿದ್ರೆ ಅಂಗರಾಜ ಮುಂದೆ ಪುತ್ರ ಕಾಮೇಷ್ಟಿ ಯಾಗಕ್ಕೆ ಪ್ರವೃತ್ತಿ ಮಾಡ್ತಿರ್ಲಿಲ್ಲ, ವೇಣನ ಜನನವಾಗ್ತಿರ್ಲಿಲ್ಲ, ಮುಂದೆ ಪೃಥ್ವಿ ಜನನ ಕೂಡ ಆಗ್ತಿರ್ಲಿಲ್ಲ. ಹೀಗೆ ಆ ದೇವತೆಗಳ ದೂರಾಲೋಚನೆ ಆಗಿತ್ತು. ಹಾಗಾಗಿ ಆತನ ಹವಿಭಾಗವನ್ನು ಅವರು ಸ್ವೀಕಾರ ಮಾಡದೆ ಸದಸಂಸ್ಪತಿಗಳಿಂದ ಪುತ್ರ ಸಂತಾನ ಹೀನನಾಗಿದ್ದೀಯ, ಹಾಗಾಗಿ ದೇವತೆಗಳು ನಿನ್ನ ಹವಿಭಾಗವನ್ನು ಸ್ವೀಕಾರ ಮಾಡ್ತಿಲ್ಲ, ಪುತ್ರ ಸಂತಾನಕ್ಕಾಗಿ ಮೊದಲು ಪ್ರಯತ್ನಿಸುವ ಎಂಬುದಾಗಿ ಆ ಸದಸಂಸ್ಪತಿಗಳ ಮೂಲಕ ಹೇಳಿಸುವಂತಹ ಒಂದು ಪ್ರಸಂಗ ಅಲ್ಲಿ ನಡೆಯಿತು. ಆ ಬಳಿಕ ಆತ ಅವರೆಲ್ಲ ನಿರ್ದೇಶಕ್ಕನುಸಾರವಾಗಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದರೂ ಕೂಡ ಆತನಿಗೆ ಹುಟ್ಟಿದಂತಹ ಮಗ ಮಾತ್ರ ದುಷ್ಟ ಮಗನೇ ಜನಿಸಿದ. ಆ ಮಗನ ದುಷ್ಟತನವನ್ನು ನಾವು ಮುಂದೆ ನೋಡುವರಿದ್ದೇವೆ. ದುಷ್ಟ ಮಗ ಯಾಕೆ ಜನಿಸಿದ ಅಂದ್ರೆ ಅಂಗರಾಜ ಪೂರ್ವ ಜನ್ಮದಲ್ಲಿ ಹಿಂದೆ ಹೇಳಿದಂತೆ ಬಾಲಹತ್ಯೆ ಮಾಡಿದ್ದ, ಹಾಗಾಗಿ ಆತನಿಗೆ ಮಕ್ಕಳಾಗಿರ್ಲಿಲ್ಲ. ಪುತ್ರಕಾಮೇಷ್ಟಿ ಮಾಡಿದರೂ ಕೂಡ ಅದೇ ಅಪರಾಧದಿಂದಾಗಿ ವಿಳಂಬವಾಗಿ ಹುಟ್ಟಿದ ಪುತ್ರನು ಕೂಡ ದುಷ್ಟ ಪುತ್ರನೇ ಜನಿಸಿದ. ವಿಷ್ಣುವಿನ ಆರಾಧನೆಯಾಗಿ ಪುತ್ರಕಾಮೇಷ್ಟಿ ಮಾಡಿದ್ದು ವ್ಯರ್ಥ ಆಯ್ತಲ್ಲ ಹಾಗಾದ್ರೆ ಅಂತ ನಾವು ಅದನ್ನು ಸಂದೇಹಿಸಬಾರದು. ಯಾಕೆಂದ್ರೆ ವಿಷ್ಣುವಿನ ಯಾಗವನ್ನ ಆ ಅಂಗ ಮಹಾರಾಜ ಮಾಡಿದ್ದರ ಫಲವಾಗಿ ವೇಣನಿಗೆ ಮಗನಾಗಿ ಮಹಾಭಾಗವತನಾದಂತಹ ಪೃಥುಚಕ್ರವರ್ತಿ ಮುಂದೆ ಹುಟ್ಟುವವನಿದ್ದ. ಹಾಗಾಗಿ ಅವನ ಯಾಗವು ಕೂಡ ವಿಫಲವಾಗಲಿಲ್ಲ. ಮೊದಲೇ ಬಾರಿಗೆ ಪೃಥುಚಕ್ರವರ್ತಿ ಅಂಗನಿಗೆ ಏಕೆ ಜನಿಸಲಿಲ್ಲ ಅಂದ್ರೆ ಹಿಂದಿನ ಪಾಪ, ಬಾಲಕನ ಹತ್ಯೆ ಮಾಡಿದ ಪಾಪ ಬಹಳ ಪ್ರಬಲವಾಗಿದ್ದರಿಂದ ಅಂಗ ಚಕ್ರವರ್ತಿಗೆ ಪೃಥು ಮಹಾರಾಜ ನೇರವಾಗಿ ಜನಿಸಲಿಲ್ಲ. ಮೊದಲು ವೇಣ, ಆ ಬಳಿಕ ಪೃಥ್ವಿನ ಚಕ್ರವರ್ತಿಯೇ ಹುಟ್ಟಿದ. ಇವೆಲ್ಲವೂ ಕೂಡ ವಾಮನ ಪುರಾಣದ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕು. ಭಾಗವತದಲ್ಲಿ ಆತ ಆ ಯಜ್ಞವನ್ನು ಮಾಡಿದ ವಿವರಣೆ ಹೀಗಿದೆ. ಮಹಾವಿಷ್ಣುವಿನ ತೃಪ್ತಿಗಾಗಿ ಪರೋಡಾಶವೆಂತಕ್ಕಂಥ ಚರವನ್ನ ಆ ಪುತ್ರಕಾಮೇಷ್ಟಿ ಯಾಗದಲ್ಲಿ ಪೃಥ್ವಿಜರು ಸಮರ್ಪಣೆ ಮಾಡಿದರು. ಅಗ್ನಿಕುಂಡದಿಂದ ಒಬ್ಬ ದಿವ್ಯ ಪುರುಷ ಎದ್ದು ಬಂದ. ಆತ ಒಂದು ಪಾಯಸವನ್ನು ಚಿನ್ನದ ಪಾತ್ರೆಯಲ್ಲಿ ಹಿಡಿದುಕೊಂಡಿದ್ದ. ಯಾಜಕರ ಸೂಚನೆಯಂತೆ ಅಂಗ ಮಹಾರಾಜ ಪಾಯಸವನ್ನು ತನ್ನ ಅಂಗುಲಿಯಲ್ಲಿ ಸ್ವೀಕಾರ ಮಾಡಿದ. ಅದರ ಸುಗಂಧವನ್ನು ತಾನು ಆಘ್ರಾಣ ಮಾಡಿದ. ಬಳಿಕ ತನ್ನ ಪತ್ನಿಗೆ ಅದನ್ನು ಕೊಟ್ಟ. ಪುತ್ರಹೀನವಾಗಿದ್ದಂತಹ ಆ ಮಹಾರಾಜನ ಪತ್ನಿ ಸುನೀತಾ ಎಂಬಾಕೆ ಅದನ್ನು ಸ್ವೀಕಾರ ಮಾಡಿ ಗರ್ಭ ಧರಿಸಿದ್ಲು. ಸಕಾಲದಲ್ಲಿ ಆಕೆಗೊಬ್ಬ ಮಗನೂ ಕೂಡ ಹುಟ್ಟಿದ. ಆದರೆ ಆತ ದುಷ್ಟನಾಗಿದ್ದ. ಯಾಕೆ ದುಷ್ಟನಾಗಿದ್ದ ಅಂದ್ರೆ ಅದರ ಕಾರಣವನ್ನ
ಭಾಗವತ ಹೇಳ್ತೇವೆ, ಆದರೆ ಅಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಭಾಗವತ ಮತ್ತು ಹರಿವಂಶ, ತಾತ್ಪರ್ಯನ್ಯ ಇತ್ಯಾದಿಗಳು ಎಲ್ಲ ಹಿನ್ನೆಲೆಯಲ್ಲಿ ಆ ವೇನ ಅಂಗರಾಜನ ಮಗನ ಅಂತ ವೇನನ ದುಷ್ಟತನಕ್ಕೆ ಕಾರಣವಾದಂತಹ ಸಂಗತಿಯನ್ನು ನಾವು ಕಂಡುಕೊಳ್ಬೇಕು. ಅಂಗ ಮಹಾರಾಜನ ಪತ್ನಿಯಾದಂತಹ ಸುನೀತ, ಆಕೆ ಅಧರ್ಮನ ಮಗಳಾಗಿದ್ದು, ಹಾಗಾಗಿ ಆ ಅಧರ್ಮನ ದೋಷದಿಂದಾಗಿ ಹುಟ್ಟಿದಂತಹ ಮೊಮ್ಮಗ, ಅಧರ್ಮನ ಮೊಮ್ಮಗ, ಆತನು ಕೂಡ ದುಷ್ಟನಾಗಿ ಹುಟ್ಟಿದ. ಮಾತಾಮಹ ಮನುವೃತಃ ಮಾತಾಮಹ ದೋಷೇಣ ಎಂಬುದಾಗಿ ಭಾಗವತ ಹೇಳ್ತದೆ. ಆ ಮಾತಾಮಹ ಯಾರು ಅನ್ನೋದ್ರ ಬಗ್ಗೆ ನಾವು ವಿವಿಧ ಪುರಾಣಗಳನ್ನ, ತಾತ್ಪರ್ಯ ನಿರ್ಣಯವನ್ನು ಗಮನಿಸದೇ ಇದ್ರೆ ಅದು ನಮ್ಮನ್ನ ಗೊಂದಲಕ್ಕೆ ಈಡು ಮಾಡ್ತದೆ. ಸುನೀತ ಈ ವೇನ ಚಕ್ರವರ್ತಿಯ ತಾಯಿ, ಆಕೆ ಮೃತ್ಯುವಿನ ಮಗಳು ಎಂಬುದಾಗಿ ಪುರಾಣಗಳಲ್ಲಿ ನಾವು ನೋಡ್ತೀವಿ. ಭಾಗವತ ಮೊದಲಾದ ಪುರಾಣಗಳಲ್ಲಿ ಮೃತ್ಯು ದೇವತೆಯ ಮಗಳಾಗಿದ್ರೆ ಆ ಮೃತ್ಯು ದೇವತೆ ಯಾರು ಅನ್ನೋದನ್ನು ನಾವು ಆಲೋಚನೆ ಮಾಡಿದ್ರೆ ಆತ ಯಮನ ಸಹೋದರ ಎಂಬುದಾಗಿ ಕಂಡು ಬರ್ತದೆ. ಯಮನ ಸಹೋದರನಾಗಿದ್ರೆ ಆತನ ದೋಷದಿಂದ ಅವನ ಮಗನಾದಂಥ ಈ ವೇನ ಚಕ್ರವರ್ತಿಗೆ ಇಂಥ ದುಷ್ಟ ವ್ಯಕ್ತಿತ್ವ ಹೇಗೆ ಬಂತು ಎಂಬ ಒಂದು ಪ್ರಶ್ನೆ ಇನ್ನೂ ಉಳಿತದೆ. ಅದಕ್ಕಾಗಿ ಅದನ್ನು ನಾವು ಹೀಗೆ ಅರ್ಥೈಸಿಕೊಳ್ಬೇಕು. ವಾಮನ ಪುರಾಣ ಆ ಸಂಶಯವನ್ನು ಕೂಡ ಹೀಗೆ ಪರಿಹಾರ ಮಾಡ್ತದೆ. ಮೃತ್ಯು ದೇವತೆಯನ್ನು ಅಧರ್ಮಾಭಿಮಾನಿ ಅಂತ ಅಲ್ಲಿ ಹೇಳಿದ್ದಲ್ಲ, ಹೊರತು ಮೃತ್ಯು ದೇವತೆ ಎಂಬ ಒಬ್ಬ ದೇವತೆ ಬೇರೆ ಇದ್ದಾನೆ, ಆತ ಯಮನ ಸಹೋದರ. ಆ ಮೃತ್ಯು ದೇವತೆಗಿಂತ ಭಿನ್ನನಾದಂತಹ ಮತ್ತೊಬ್ಬ ಮೃತ್ಯು ಎಂಬ ಹೆಸರಿನ ರಾಕ್ಷಸನಿದ್ದಾನೆ. ಅವನೇ ಈ ವೇರನ ತಾಯಿಯಾದಂತಹ ಸುನೀತಾಳ ತಂದೆ. ಹೀಗೆ ಆ ರಾಕ್ಷಸ ದುಷ್ಟ ಸ್ವಭಾವದವನಾಗಿದ್ದನಾದ್ರಿಂದ, ಸ್ವಭಾವತಃ ದುಷ್ಟನಾಗಿದ್ದನಾದ್ರಿಂದ ಅವನ ಮಗಳಾದಂತಹ ಸುನೀತಾಳಲ್ಲಿ ಜನಿಸಿದ ವೇಣು ಕೂಡ ಆ ಮಾತಾಮಹನ ದೋಷದಿಂದಾಗಿ ದುಷ್ಟ ಸ್ವಭಾವವನ್ನು ಪಡೆದ ಎಂಬುದಾಗಿ ನಾವು ಅದನ್ನು ಇಲ್ಲಿ ನಿರ್ಧಾರ ಮಾಡಿಕೊಳ್ಳಬೇಕು. ಭಾಗವತದಲ್ಲಿ ಮೃತ್ಯು ದೇವತೆಯನ್ನ ಅಧರ್ಮಾಂಶ ಸಂಭೂತ ಎಂಬುದಾಗಿ ಹೇಳಿದಂತೆ ಕಾಣಿಸ್ತದೆ. ಆದರೆ ಆ ಯಮನ ಸಹೋದರನಾದಂತಹ ಮೃತ್ಯು ದೇವತೆಯನ್ನು ಅಧರ್ಮಾಂಶ ಎಂಬುದಾಗಿ ಅಲ್ಲಿ ಹೇಳಿಲ್ಲ. ಯಮನ ಸಹೋದರನಾದಂತಹ ಮೃತ್ಯುವಿಗಿಂತ ಭಿನ್ನನಾದಂತಹ ಮತ್ತೊಬ್ಬ ಮೃತ್ಯು ಇದ್ದ, ಆತನೇ ವೇರನ ಮಾತಾಮಹ. ಆ ಮಾತಾಮಹನನ್ನ ಇವನು ಎಲ್ಲ ರೀತಿಯಿಂದಲೂ ಹೋಲಿಸಿದ್ದ ವೀರ ಚಕ್ರವರ್ತಿ, ಹಾಗಾಗಿ ದುಷ್ಟನಾಗಿದ್ದ ಎಂಬುದಾಗಿ ಆ ವ್ಯತ್ಯಾಸವನ್ನು ನಾವಲ್ಲಿ ಕಂಡುಕೊಳ್ಬೇಕು. ಆ ಹುಟ್ಟಿದ ಮಗ ಅಧಾರ್ಮಿಕನಾಗಿ ಬೆಳೆದ, ಭಾಗವತ ತಿಳಿಸುವಂತೆ ಯಾವಾಗಲೂ ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಅರಣ್ಯದಲ್ಲಿ ಸಂಚಾರ ಮಾಡ್ತಾ ಸಾಧು ಪ್ರಾಣಿಗಳನ್ನ ಆತ ಸಂಹಾರ ಮಾಡ್ತಿದ್ದ. ಆತನನ್ನು ಕಂಡು ಕೂಡಲೇ ವೇನ ಬಂದ ಎಂಬುದಾಗಿ ಪುರವಾಸಿಗಳಲ್ಲೂ ಕೂಡ ಕೂಗಿಕೊಳ್ತಾ ಇದ್ರು. ಹೀಗೆ ಎಲ್ಲ ಜನರನ್ನು ಹೆದರಿಸಿದ್ದರಿಂದ ಆತನಿಗೆ ವೇನ ಎಂಬುದಾಗಿ ಹೆಸರು ಬಂತು. ಪೀಡೆಗೆ ವೇನ ಎಂಬುದಾಗಿ ಹೆಸರು. ಪೀಡಕನಾದ ಪ್ರಯುಕ್ತ ಅವನನ್ನ ವೇನ ಎಂಬುದಾಗಿ ಎಲ್ಲರೂ ಕರೆದರು. ಸ ಶರಾಸನ ಮುದ್ಯಮ್ಯ ಮೃಗೈರು ವನಗೋಚರ ಹಂತೆ ಅಸಾಧು ಮೃಗಾಂದೀನಾನ್ ವೇನಃ ಅಸಾವಿತ್ತರೌಜ್ಜನ ಜನ ಪ್ರಲೋಕ. ಅವನ ಪಟ್ಟಣದ ನಿವಾಸಿಗಳಾದ ಜನರು ವೇನ ಬಂದ ಎಂಬುದಾಗಿ ಆಕ್ರಂದನ ಮಾಡಿಕೊಳ್ಳುತ್ತಿದ್ರು. ಹಾಗಾಗಿ ಈತ ವೇನ ಎಂಬುದಾಗಿ ಹೆಸರನ್ನು ಪಡೆದುಕೊಂಡ. ಆತ ಎಷ್ಟು ನಿರ್ದಯಿಯಾಗಿದ್ದ ಅಂದ್ರೆ ಭಾಗವತ ತಿಳಿಸುವಂತೆ ತನ್ನ ಸಮವಯಸ್ಸಿನ ಗೆಳೆಯರನ್ನು ಕೂಡ ಹಿಡಿದುಕೊಂಡು ಹೋಗಿ ಬಲಾತ್ಕಾರದಿಂದ ಪಶುಗಳಂತೆ ಪೀಡಿಸಿ ಸಾಯಿಸುತ್ತಿದ್ದ. ಆತನ ದುಷ್ಟ ಸ್ವಭಾವವನ್ನು ಕಂಡು ಮನನೊಂದಂತಹ ಅಂಗ ಮಹಾರಾಜ ಆತನನ್ನ ಸರಿದಾರಿಗೆ ತರಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟ. ಆದರೆ ಅದೆಲ್ಲವೂ ಕೂಡ ಆತನಿಗೆ ಸಾಧ್ಯವಾಗಲಿಲ್ಲ. ಆತ ತಡೆಯಲಾರದಂತಹ ಸಂಕಟದಿಂದ ಪೀಡಿತನಾದ. ಹೀಗೆ ಆತ ತನ್ನ ಮನಸ್ಸಿನಲ್ಲಿ ತನ್ನ ಸಂಕಟವನ್ನು ವ್ಯಕ್ತ ಮಾಡಿಕೊಂಡ.
ಪ್ರಾಯೇಣ ಅಭ್ಯರ್ಥಿತೋ ದೇವ ಯೇ ಅಷ್ಟದಾಹ ಗೃಹಮೇಧಿನಃ ಕಥಸತ್ಯಭೃತಂ ದುಃಖಂ ಏನ ವಿಂದಂತಿ ದುರ್ಭರಂ. ಪ್ರಾಯ ಈ ಜಗತ್ತಿನಲ್ಲಿ ಮಕ್ಕಳನ್ನ ಪಡೆದು ಆ ಮಕ್ಕಳು ದುರ್ಮಾರ್ಗಕಾಮಿಗಳಾಗುವುದನ್ನ ಕಾಣುವಂತಹ ತಂದೆ ತಾಯಿಗಳಿಗಿಂತ ಪುತ್ರ ಹೀನರಾದಂತಹ ಗೃಹಸ್ಥರ ಪುಣ್ಯಶಾಲಿಗಳು ಹಿಂದಿನ ಜನ್ಮದವರು ಹರಿಯ ಆರಾಧನೆಯನ್ನ ಬಹಳ ಉತ್ತಮ ರೀತಿಯಲ್ಲಿ ನಡೆಸಿರಬೇಕು. ಹಾಗಾಗಿ ದುರ್ಮಾರ್ಗಗಾಮಿಗಳಾದಂತಹ ಮಕ್ಕಳ ವರ್ತನೆಯಿಂದ ಉಂಟಾಗುವಂತ ನೋವು ಅವರಿಗೆ ತಟ್ಟೋದಿಲ್ಲ. ಯಾವ ಪುತ್ರ ಮಾಡುವಂತಹ ಕುಕರ್ಮಗಳಿಂದ ತಂದೆ ತಾಯಿಗಳ ಕೀರ್ತಿಯಲ್ಲೂ ಮಣ್ಣು ಪಾರಾಗ್ತದ, ಮಹತ್ತರವಾದಂತಹ ಅಧರ್ಮಕ್ಕೆ ತಂದೆ ತಾಯಿಗಳನ್ನು ಕೂಡ ಗುರಿ ಮಾಡ್ತದ, ಅಂತಹ ಸಂತಾನವನ್ನು ಯಾತಕ್ಕಾಗಿ ನಾವು ಪಡ್ಕೊಳ್ಬೇಕು? ಅವನು ಆ ಪುತ್ರನಲ್ಲ, ಆತ್ಮನನ್ನ ಅಂದ್ರೆ ತಂದೆ ತಾಯಿಗಳನ್ನು ಕಟ್ಟು ಹಾಕುವಂತ ಮೋಹದ ಸರಪಳಿ ಎಂಬುದಾಗಿ ಅವನನ್ನು ತಿಳ್ಕೊಳ್ಬೇಕು. ಹೀಗೆಲ್ಲ ಆಲೋಚನೆ ಮಾಡಿದ ಆ ಅಂಗ ಮಹಾರಾಜ ಮತ್ತೊಂದು ದೃಷ್ಟಿಯಿಂದ ಆಲೋಚನೆ ಮಾಡಿದರೆ ಸುಪುತ್ರನಿಗಿಂತ ಕುಪುತ್ರನೇ ಮೇಲು ಎಂಬುದಾಗಿ ಕೆಲವೊಮ್ಮೆ ಅನಿಸ್ತದೆ. ಕಾರಣ ಇಷ್ಟೇ, ಸುಪುತ್ರ ಆಗಿದ್ದರೆ ಆತನನ್ನು ತೊರೆದು ಸಂಸಾರದ ತ್ಯಾಗವನ್ನು ಮಾಡೋದು ಕಷ್ಟ, ಮನೆ ಮಕ್ಕಳ ವ್ಯಾಮೋಹ ಮತ್ತಷ್ಟು ಹೆಚ್ಚುತ್ತದೆ. ಆತನೇ ಒಂದು ಕುಪುತ್ರನಾಗಿ ಜನಿಸಿದರೆ ಮನೆಯನ್ನು ನರಕವನ್ನಾಗಿಸಿ ಆ ಮನೆಯ ಮಠ ಸಂಸಾರ ಹೆಂಡತಿ ಮೊದಲಾದ ಸಂಗತಿಗಳ ಜುಗುಪ್ಸೆಯನ್ನು ಹುಟ್ಟಿಸಿ ತಂದೆಯಾದವನಿಗೆ ಸದ್ಗತಿಯ ಮಾರ್ಗವನ್ನು ಕಂಡುಕೊಳ್ಳಲಿಕ್ಕೆ ನೆರವಾಗ್ತಾನೆ. ಹಾಗಾಗಿ ಸುಪುತ್ರನಿಗಿಂತ ಕುಪುತ್ರನೇ ನೀರು ಎಂಬುದಾಗಿಯೂ ಕೂಡ ಆ ಅಂಗ ಮಹಾರಾಜನಿಗೆ ಒಂದು ಕ್ಷಣದಲ್ಲಿ ಅನಿಸಿತು. ಹೀಗೆ ಆ ಚಿಂತೆಯಿಂದ ಆ ಅಂಗ ಮಹಾರಾಜನಿಗೆ ರಾತ್ರಿ ಕಾಲದಲ್ಲಿ ನಿದ್ದೆಯೇ ಬರಲಿಲ್ಲ. ಗೃಹಸ್ಥ ಜೀವನದಲ್ಲೇ ಬೇಸರ ಆಯಿತು. ಒಂದು ರಾತ್ರಿ ಅರ್ಧರಾತ್ರಿಯಾಗಿತ್ತು. ವೀರನ ತಾಯಿಯಾದಂತಹ ಸುನೀತಾ ನಿದ್ರೆಯಲ್ಲಿ ಮುಳುಗಿದ್ಲು. ಆತ ಅಂಗ ಮಹಾರಾಜ ಹಾಸಿಗೆಯಿಂದೆದ್ದು ಎಲ್ಲ ಮೋಹಪಾಶಿಗಳನ್ನು ಕಿತ್ತೊಗೆದು ಅರಮನೆಯನ್ನ ತೊರೆದು ಅರಣ್ಯಕ್ಕೆ ಹೋಗಿಬಿಟ್ಟ. ಆತನ ಮಂತ್ರಿಗಳು ಹಿತೈಷಿಗಳು ಎಲ್ಲರೂ ಕೂಡ ಬೇರೆ ಬೇರೆ ಜಾಗಗಳಲ್ಲಿ ಆತನಿಗಾಗಿ ಅನ್ವೇಷಣೆ ಮಾಡಿದರು. ಆದರೆ ಎಲ್ಲಿಯೂ ಕೂಡ ಆತ ಸಿಗಲೇ ಇಲ್ಲ. ಕೊನೆಗೆ ನಗರಕ್ಕೆ ಬಂದು ಅಲ್ಲಿ ನೆರೆದಿದ್ದಂತಹ ರಾಜ್ಯದ ಹಿತೈಷಿಗಳಾದಂತಹ ಮುನಿಗಳಿಗೆ ನಮಸ್ಕಾರ ಮಾಡಿ ಮಹಾರಾಜ ಸಿಗಲಿಲ್ಲ ಎಂಬುದಾಗಿ ವಿಜ್ಞಾಪಿಸಿದರು. ಅಲ್ಲಿಗೆ ಭಾಗವತದ ಚತುರ್ಥ ಸ್ಕಂದದ 13ನೇ ಅಧ್ಯಾಯ ಸಮಾಪ್ತವಾಗಿದೆ.